ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಐಶು ಪಾಳೇಕರ್. ಇವತ್ತು ಮನೇಲೇ ಕೂತ್ಕೊಂಡು ಇನ್ಸ್ಟಂಟಾಗಿ ಟ್ಯಾನ್ ರಿಮೂವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಸಮ್ಮರಿಗೆ ನಮ್ಮ ಕೈ ಆಗಲಿ ನಮ್ಮ ಪಾದಗಳಾಗಲಿ ಟ್ಯಾನ್ ಅಂತೂ ಆಗೇ ಆಗಿರ್ತವೆ. ಸೊ ಅದನ್ನು ಇನ್ಸ್ಟಂಟಾಗಿ ಮನೇಲೇ ಹೇಗೆ ರಿಮೂವ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ನಿಮ್ಮ ಹತ್ರ ಯಾವ ಪಾತ್ರೆ ಇರುತ್ತೋ ಅದನ್ನೇ ಯೂಸ್ ಮಾಡಿ. ಅದಕ್ಕೆ 2 ಕಪ್ಸ್ ವಾಟರ್ ಹಾಕಿ, ಲೆಮನ್ ಹಾಕಿ, ಹಾಫ್ ಲೆಮನ್ನ ಸ್ಕ್ವೈಸ್ ಮಾಡಿಬಿಟ್ಟು ಹಾಕಿ, ಆಮೇಲೆ 2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ, ಕ್ಲಿನಿಕ್ ಪ್ಲಸ್ ಶ್ಯಾಂಪು ಅರ್ಧ ಹಾಕ್ಬಿಟ್ಟು ಅದನ್ನು 2 ಕುದಿ ಬರೋವರೆಗೂ ಕುದಿಸಿ. ಆಮೇಲೆ ನಾನಿಲ್ಲಿ ಸ್ಕ್ರಬ್ಬಿಗೋಸ್ಕರ ಏನು ಪೇಸ್ಟ್ ಮಾಡ್ತಿದ್ದೀನಿ ಹೇಳ್ತೀನಿ ಬನ್ನಿ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತಗೊಂಡು, 1 ಟೇಬಲ್ ಸ್ಪೂನ್ ಮೊಸರು ಆ್ಯಂಡ್ 1 ಟೇಬಲ್ ಸ್ಪೂನ್ ಕಾಫಿ ಪುಡಿ ಆ್ಯಂಡ್ 1/4 ಟೀ ಸ್ಪೂನ್ ಅಡುಗೆ ಅರಿಶಿನ ನಾನು ಹಾಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಮಗೆ ಕಾಫಿ ಪುಡಿ ಬಂದುಬಿಟ್ಟು ಮೊಸರು ಆಗಲಿ ಇನ್ಸ್ಟಂಟಾಗಿ ಟ್ಯಾನ್ ರಿಮೂವ್ ಮಾಡೋಕ್ಕೆ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಡುಗೆ ಅರಿಶಿನ ಬಂದುಬಿಟ್ಟು ಅದು ನಮಗೆ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಮಾಡೋದ್ರಿಂದ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಸ್ಕ್ರಬ್ಬಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನು ಕಾಫಿ ಪುಡಿನ ತಗೊಂಡಿದ್ದೀನಿ. ಕಾಫಿ ಪುಡಿ ಅಲ್ಲೂ ಸ್ವಲ್ಪ ಹಾಕಿದ್ದೆ. ಸೊ ಅದು ಇಲ್ಲಿ ಜಾಸ್ತಿ ಬೇಕಾಗಿರೋದ್ರಿಂದ, ಇದು ಸ್ಕ್ರಬ್ಬಿಗೆ ಬೇಕಾಗಿರೋದ್ರಿಂದ 1 ಟೇಬಲ್ ಸ್ಪೂನ್ ಕಾಫಿ ಪುಡಿ ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಹಾಫ್ ಲೆಮನ್, ನಾನು ಆಗಲೇ ವಾಟರಿಗೆ ಹಾಫ್ ಲೆಮನ್ ಹಾಕಿದ್ನಲ್ಲ, ಅದೇ ಹಾಫ್ ಲೆಮನ್ನ ಅದನ್ನು ವೇಸ್ಟ್ ಮಾಡದೆ ಅದನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ನಾವು ಸ್ಕ್ರಬ್ ಮಾಡಬೇಕಾದ್ರೆ ಅದು ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಮತ್ತು ನಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಂದರೆ ಟೊಮೊಟೊ. ಹಾಫ್ ಟೊಮೊಟೊ ಅಷ್ಟೇ ನಾನು ತಗೊಂಡಿರೋದಿಲ್ಲಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಶುಗರ್ನ ನಾನು ತೊಗೊಂಡಿದ್ದೀನಿ. ಏಕಂತಂದರೆ ನಮಗೆ ಸ್ಕ್ರಬ್ ಮಾಡಬೇಕಾಗಿರೋದ್ರಿಂದ ಅದು ಈ ಟ್ಯಾನ್ನ ಈಸಿಯಾಗಿ ಬೇಗ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ. ನನ್ನ ಕಾಲು ಇವಾಗ ಈ ಥರ ಇದೆ. ಸೊ ಇದಕ್ಕೆ ನಾವೀಗ ಬನ್ನಿ ಪೇಸ್ಟ್ ಮಾಡೋಣ. ಆವಾಗಲೇ ನಾವು ಕಾಸಿಟ್ಟಿರ್ತೀವಲ್ಲ ಅದೇ ನೀರಿಗೆ 2 ಕಪ್ಸ್ ಎಕ್ಸ್ಟ್ರಾ ವಾಟರ್ನ ನಾನು ಹಾಕಿದ್ದೀನಿ. 2 ಕಪ್ಸ್ ಎಕ್ಸ್ಟ್ರಾ ವಾಟರ್ ಹಾಕಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ, ಅದು ವಾಮ್ ಆಗಿರಬೇಕು. ಫುಲ್ ಕೋಲ್ಡಾಗೂ ಇರಬಾರ್ದು, ಫುಲ್ಲು ಬಿಸಿಯಾಗಿಯೂ ಇರಬಾರ್ದು, ಅದು ವಾಮ್ ಆಗಿರಬೇಕು. ಅಲ್ಲಿಗೆ ನಾನು ಪಾದನ ಇಟ್ಟಿದ್ದೀನಿ. 5 to 10 ಮಿನಿಟ್ಸ್ ನೀವು ವಾಟರಿಗೆ ನಿಮ್ಮ ಪಾದನ ಇಡಬೇಕು. ಯಾಕೆಂದರೆ ಅದು ಸಾಲ್ಟ್ ಆಗಿರೋ ವಾಟರ್ ಆಗಿರೋದ್ರಿಂದ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾವು ಸ್ಕ್ರಬ್ಬಿಗೆ ಆವಾಗಲೇ ಎತ್ತಿಟ್ಟಿದ್ವಲ್ಲ ಶುಗರು, ಟೊಮೊಟೊ, ಕಾಫಿ ಪುಡಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ಮತ್ತು ಲೆಮನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ನಮ್ಮ ಕಾಲನ್ನ ಸ್ಕ್ರಬ್ ಮಾಡೋಣ. ಸೊ ಇದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇನ್ಸ್ಟಂಟಾಗಿ ಟ್ಯಾನ್ ರಿಮೂವ್ ಮಾಡೋಕ್ಕೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಇನ್ಸ್ಟಂಟ್ ಟ್ಯಾನ್ ರಿಮೂವ್ ಮಾಡೋದಲ್ದಲ್ಲೇ ಎಕ್ಸ್ಟ್ರಾ ಗ್ಲೋ ಸಹ ಕೊಡುತ್ತೆ ನಮಗೆ. ನೋಡಿ ಇವಾಗ ನನಗೆ ಯಾವ ಥರ ಮಿಕ್ಸ್ ಮಾಡ್ಕೊತೀನಲ್ಲ ಆ ಥರ 3 ಮಿಕ್ಸ್ ಮಾಡ್ಕೊಂಡು ನಮ್ಮ ಪಾದಕ್ಕೆ ತಗೊಂಡು ನಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತಲ್ಲ ಅಲ್ಲಿಗೆಲ್ಲ ಸರ್ಕ್ಯುಲರ್ ಫಾರ್ಮಾಗಿ ನಾವು ಅದನ್ನು ಸ್ಕ್ರಬ್ ಮಾಡ್ತಾ ಹೋಗಬೇಕು. ನಿಮಗೆ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ಸ್ಕ್ರಬ್ ಮಾಡಿ. 5 ಮಿನಿಟ್ಸ್ ಮಾಡ್ತಿರೋ, 2 ಮಿನಿಟ್ಸ್ ಮಾಡ್ತಿರೋ, 3 ಮಿನಿಟ್ಸ್ ಮಾಡ್ತಿರೋ, ಅದು ನಿಮ್ಮ ಮೇಲೆ ಡಿಪೆಂಡು. ಸೊ ನಿಮಗೆ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ನೀವು ಅದನ್ನು ಸ್ಕ್ರಬ್ ಮಾಡ್ತಾ ಹೋಗಿ. ಅದು ಸರ್ಕ್ಯುಲರ್ ಮೋಷನಲ್ಲಿ ನಾನು ಯಾವ ಥರ ಸ್ಕ್ರಬ್ ಮಾಡ್ತಿದ್ದೀನಲ್ಲ, ಸೊ ನೀವು ಅದೇ ಥರ ಅದನ್ನು ಸ್ಕ್ರಬ್ ಮಾಡ್ತಾ ಹೋಗಿ. ಅದು ನಾವು ಎಷ್ಟು ಸ್ಕ್ರಬ್ ಮಾಡ್ತೀವೋ ಅಷ್ಟು ನಮ್ಮ ಪಾದಕ್ಕೆ, ನಮ್ಮ ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 5 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ದೀನಿ, ಅದಕ್ಕೆ ಸ್ಪೀಡಾಗಿ ತೋರಿಸ್ತಿದ್ದೀನಿ. ಸೊ 5 ಮಿನಿಟ್ಸ್ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಸ್ಕ್ರಬ್ ಮಾಡ್ತಾ ಹೋಗಿ. ನಮ್ಮ ಹೀಲ್ಸ್ ಇರ್ಬೋದು ಅಥವಾ ಸೈಡಲ್ಲಿ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ ನೋಡಿ ಅದಾಗಲಿ, ಅಥವಾ ನಮ್ಮ ಮುಂದೆ ಬೆರಳುಗಳ ಹತ್ರ ಬ್ಲ್ಯಾಕ್ ಆಗಿರುತ್ತಲ್ಲ ಅದಾಗಲಿ, ತುಂಬಾ ಕ್ಲೀನಾಗಿ ಅದು ಟ್ಯಾನ್ ರಿಮೂವ್ ಮಾಡೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ಸ್ಟಂಟಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಬೇಕಾದ್ರೆ ಲಾಸ್ಟಿಗೆ ರಿಸಲ್ಟ್ ನೋಡಿ. ಆಮೇಲೆ ಇವಾಗ ನಾವು ಟೊಮೊಟೊ ಇಟ್ಟಿರ್ತೀನಲ್ಲ ಆ ಟೊಮೊಟೊನ ತಗೊಂಡು ಅದ್ರ ಮೇಲೆ ಮತ್ತೆ 1-2 ಮಿನಿಟ್ಸ್ ಅದೇ ಥರ ಸ್ಕ್ರಬ್ ಮಾಡ್ತಾ ಹೋಗಿ. ನೋಡಿ ನಾನು ಮಾಡ್ತಿದ್ದೀನಲ್ಲ ಅದೇ ಥರ 1-2 ಮಿನಿಟ್ಸ್ ಸ್ಕ್ರಬ್ ಮಾಡ್ತಾ ಹೋಗಿ. 2 ಪಾದಕ್ಕೂ ಮಾಡ್ಕೊಳ್ಳಿ. ಅದು ಯಾಕಂತಂದರೆ ಟೊಮೊಟೊ ಮತ್ತು ಅದು ತುಂಬಾ ಹೆಲ್ಪ್ಫುಲ್ ಆಗಿರೋದ್ರಿಂದ ನಮಗೆ ಮನೇಲೂ ಈಸಿಯಾಗಿ ಸಿಗೋದ್ರಿಂದ ನಾನು ಹಾಫ್ ಟೊಮೊಟೊ ಅಷ್ಟೇ ಯೂಸ್ ಮಾಡ್ತಿರೋದು, ಜಾಸ್ತಿ ತಗೊಂತಿಲ್ಲ. ನೋಡಿ ಟೊಮೊಟೊ ಹಾಕಿದ ತಕ್ಷಣ ನನ್ನ ಕಾಲಾಗಲಿ ನಮ್ಮ ಪಾದ ಆಗಲಿ ಆ ರಿಸಲ್ಟ್ ನಿಮಗೆ ಅಲ್ಲೇ ಕಾಣಿಸ್ತಾ ಇದೆ. ಮತ್ತು ಇವಾಗ ಲೆಮನ್ ಎತ್ತಿಟ್ಟಿದ್ನಲ್ಲ ಆ ಲೆಮನ್ನ ತಗೊಂಡು ಮತ್ತೆ ಅದೇ ಥರ ಸರ್ಕ್ಯುಲರ್ ಫಾರ್ಮಲ್ಲಿ ನೀವು ಅದನ್ನು ಸ್ಕ್ರಬ್ ಮಾಡ್ತಾ ಬನ್ನಿ. ಏಕೆಂದರೆ ಲೆಮನ್ ಆಗಲಿ ಟೊಮೊಟೊ ಆಗಲಿ ತುಂಬಾ ಹೆಲ್ಪ್ಫುಲ್ ಆಗಿರೋದ್ರಿಂದ, ಅದರಲ್ಲಿ ಲೆಮನಲ್ಲಿ ವಿಟಮಿನ್ ಸಿ ಆಗಲಿ ಮತ್ತು ಟೊಮೊಟೊದಲ್ಲೂ ಇರೋದ್ರಿಂದ ನಮಗೆ ಗ್ಲೋ ಕೊಡೋಕ್ಕೆ ಮತ್ತು ಟ್ಯಾನ್ ರಿಮೂವ್ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ, ಸೊ ನಾನು ಯಾವ ಥರ ಸ್ಕ್ರಬ್ ಮಾಡ್ತಿದ್ದೀನೋ ಅದೇ ಥರ ನೀವು ಸ್ಕ್ರಬ್ ಮಾಡ್ತಾ ಬನ್ನಿ. ಅದರಿಂದ ನಮಗೆ ಈಸಿಯಾಗಿ ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ.
ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ರೆಮಿಡಿ. ಅದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ವಾಶ್ ಮಾಡಿಬಿಟ್ಟು, ಸೊ ನೋಡಿ ವಾಶ್ ಮಾಡಾದಮೇಲೆ ನನ್ನ ಕಾಲು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಯಾವ ಥರ ರಿಸಲ್ಟ್ ಇದೆ ಅಂತ. ಇವಾಗ ಸ್ಕ್ರಬ್ ಆದಮೇಲೆ ಮತ್ತೆ ಪೇಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನಿಮಗಾಗಲೇ ತೋರಿಸಿದ್ನಲ್ಲ ಆ 4 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಫುಲ್ ಬೇಕಂದರೆ ಫುಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಗೂ ಹಾಕಬೇಕಾಗಿರೋದ್ರಿಂದ ನನಗೆ ಬೇಕಂತ ಹೇಳ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ಸ್ಕ್ರಬ್ನ ನಾನು ಮತ್ತೆ ಅದೇ ಥರ ಸರ್ಕ್ಯುಲರ್ ಫಾರ್ಮ್ನಲ್ಲಿ ನನ್ನ ಪಾದಕ್ಕೆ ಹಾಕತ್ತಾ ಇದ್ದೀನಿ. ಓಕೆನಾ, ನೀವೇ ನೋಡಿ ಯಾವ ಥರ ಹಾಕತ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ತಗೊಂಡಿರೋದಿಷ್ಟೇ, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1/4 ಟೀ ಸ್ಪೂನ್ ಅಡುಗೆ ಅರಿಶಿನ, 1 ಟೇಬಲ್ ಸ್ಪೂನ್ ಅಥವಾ 1/4 ಟೇಬಲ್ ಸ್ಪೂನ್ ಕಾಫಿ ಪುಡಿ ಮತ್ತು ಮೊಸರು, 1 ಟೇಬಲ್ ಸ್ಪೂನ್ ಮೊಸರನ್ನ ತಗೊಂಡಿದ್ದೀನಿ. ನೋಡಿ ನಾನು ಯಾವ ಥರ ಸ್ಕ್ರಬ್ ಮಾಡ್ತಾ ಇದ್ದೀನಲ್ಲ, ಸೊ ಅದೇ ಥರ ನೀವು ಸ್ಕ್ರಬ್ ಮಾಡಿ. ಬೇಗನೆ ನಿಮಗೆ ಇನ್ಸ್ಟ್ಯಾಂಟ್ ಅಂದರೆ ನಿಜವಾಗ್ಲೂ ನೀವು ನಂಬಲ್ಲ, ಅಷ್ಟು ಚೆನ್ನಾಗಿ ನಮಗೆ ಅದು ಗ್ಲೋ ಕೊಡುತ್ತೆ ಮತ್ತು ಟ್ಯಾನ್ ರಿಮೂವ್ ಮಾಡುತ್ತೆ. ಸೊ ನೀವೇ ಲಾಸ್ಟಿಗೆ ಬೇಕಾದರೆ ರಿಸಲ್ಟ್ ನೋಡಿ. ಈ ಥರ ಮಾಡಿ ಆದಮೇಲೆ, ಸ್ಕ್ರಬ್ ಮಾಡಿ ಆದಮೇಲೆ ನೀಟಾಗಿ ಅದಕ್ಕೆ ಮಸಾಜ್ ಮಾಡಿ ಆದಮೇಲೆ 2 ಆರ್ 3 ಮಿನಿಟ್ಸ್ ಬಿಡಿ ಸಾಕು. ಅದು ಒಣಗಿ ಸ್ವಲ್ಪ ಡ್ರೈ ಆಗೋವರೆಗೂ ಅಷ್ಟೇ ಸಾಕು. ನೀವು 10 ಮಿನಿಟ್ಸ್ ಆಗಲಿ 5 ಮಿನಿಟ್ಸ್ ಆಗಲಿ ಬಿಡಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಬಿಡ್ಬೋದು. ಆ್ಯಂಡ್ ಅದು ಡ್ರೈ ಆಗಬೇಕಲ್ಲ, ಅದನ್ನು ನಾವು ಮಸಾಜ್ ಮಾಡಿ ಸರ್ಕ್ಯುಲರ್ ಫಾರ್ಮ್ನಾಗೆ ಅದನ್ನು ನಾವು ಮಸಾಜ್ ಮಾಡೋಣ. ಆವಾಗಲೇ ಹೇಗೆ ಸ್ಕ್ರಬ್ ಮಾಡಿದ್ವಲ್ಲ ಅದೇ ಥರ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಕಾಲಿಗೂ ಮಸಾಜ್ ಮಾಡೋದ್ರಿಂದ ತುಂಬಾ ಫ್ರೀ ಅನಿಸುತ್ತೆ, ಕಂಫರ್ಟ್ ಫೀಲ್ ಇರುತ್ತೆ. ಸೊ ಇದನ್ನು ಡ್ರೈ ಆಗ್ಲಿಕ್ಕೆ ಬಿಡಿ. ನೋಡಿ ನಂದು ಇವಾಗ ಡ್ರೈ ಆಗಿದೆ. 5 ಮಿನಿಟ್ಸ್ ಬಿಟ್ಟಿದ್ನೇನೋ ಅಷ್ಟೇ. ಇವಾಗ ಅದು ಫುಲ್ಲು ಡ್ರೈ ಆಗಿರುತ್ತೆ. ಇದನ್ನು ವಾಶ್ ಮಾಡ್ಕೊಂಬರೋಣ, ಹೇಗೆ ಬರುತ್ತೆ ನೋಡೋಣ. ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ. ನನ್ನ ಕಾಲಾಗಲಿ ಎಷ್ಟು ಟ್ಯಾನ್ ರಿಮೂವ್ ಆಗಿದೆ. ಸೊ ಇಲ್ಲಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕಾಣ್ತಾ ಇದೆ ಅಂತ. ಫಸ್ಟ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ಪ್ಲೀಸ್ ಮನೇಲಿ ಟ್ರೈ